ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಇದು ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸುಮಾರು ಜನ ಕೇಳ್ತಿದ್ರಿ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ, ನೀವು ಸುಮಾರು ಜನ ಕೇಳ್ತಿದ್ರಿ ಯಾರ್ಯಾರು ಯುವ ನಿಧಿ 1 ವರ್ಷದಿಂದ ಬರ್ತಿರ್ದೋ ಅವ್ರೆಲ್ರಿಗೂ ಸಹಿತ ಹೊಸ ಅಪ್ಲಿಕೇಶನ್ ಯಾರ್ಯಾರು ಹಾಕಿರ್ತಾರೆ ಅವ್ರಿಗೂ ಸಹಿತ ಸ್ನೇಹಿತರೆ ಮಾರ್ಚ್ ತಿಂಗಳದು ಇನ್ನೂ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಸ್ನೇಹಿತರೆ. ಇದು ಆಲ್ರೆಡಿ 27ನೇ ತಾರೀಕಾಗಿದೆ, ಅಂದರೂ ಮಾರ್ಚ್ ಅಮೌಂಟ್ ಇನ್ನೂ ಕ್ರೆಡಿಟ್ ಆಗಿಲ್ಲ. ಯಾಕಂದರೆ ಇವತ್ತೊಂದು ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಕ್ರೆಡಿಟ್ ಆಗಿಲ್ಲ ಅಂತ. ಹಾಗೆ ಸ್ನೇಹಿತರೆ, ನಿಮಗೆಲ್ಲ ಗೊತ್ತು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಸುಮಾರು ವಿಡಿಯೋಗಳು ಮಾಡಿದ್ದೆ ನಾನು. ಹೊಸ ಅಪ್ಡೇಟ್ ಕೊಟ್ಟಿದ್ರು ಸರ್ಕಾರ ಕಡೆಯಿಂದ. ಯುವ ನಿಧಿ ಸ್ಕೀಮು ಯಾರ್ಯಾರು ತಗೋತಿದ್ರು, ಬೆನಿಫಿಟ್ ಪಡ್ಕೋತಿದ್ರು ಅವ್ರಿಗೆಲ್ರಿಗೂ ಹೊಸ ಅಪ್ಡೇಟ್ ಇತ್ತು. ಏನಂದರೆ ಸೆಲ್ಫ್ ಡಿಕ್ಲರೇಷನ್ ಬಂದ್ಬಿಟ್ಟು ನಿಮಗೆ ವರ್ಷಕ್ಕೆ ಜಸ್ಟ್ 4 ಸಲ ಕೊಡೋದ ಅಂತ. ಹಾಗೆ ಬರೋ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕಂಪಲ್ಸರಿಯಾಗಿ ಎಲ್ಲರೂ ಕೊಡಲೇಬೇಕಾಗಿರುತ್ತೆ. ಹಾಗೆ ಇವತ್ತೊಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಮಾರ್ಚ್ ತಿಂಗಳದ್ದು ಅಮೌಂಟು ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ಸ್ನೇಹಿತರೆ. ಇನ್ನೂ ಯಾರ್ಯಾರು ಹೊಸೊಬ್ಬರು ಡಿಗ್ರಿ ಇವಾಗ ರೀಸೆಂಟ್ನ ಪಾಸ್ಔಟ್ ಆಗಿರ್ತೀರೋ, ಇನ್ನೂ ನೀವೇನೋ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಹಾಕ್ಬೋದು ಸ್ನೇಹಿತರೆ. ಆಲ್ರೆಡಿ ಅಪ್ಲಿಕೇಶನ್ ಹಾಕೋಕ್ಕೆ ಸೇವಾ ಸಿಂಧುಗೆ ಹೋಗ್ಬಿಟ್ಟು ನೀವು ಲಾಗಿನ್ ಆಗ್ಬಿಟ್ಟು ಬೇಕಾದ್ರೆ ಹಾಕ್ಬೋದು, ಓಪನ್ ಇದೆ ಅಪ್ಲಿಕೇಶನ್ಸು. ಹಾಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಈ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಕೊಡಿ ಸ್ನೇಹಿತರೆ, ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಫಸ್ಟ್ ನಿಮ್ಮ ಸ್ಟೇಟಸ್ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಬ್ಬರು ಸಹಿತ ಯಾರ್ಯಾರು ಅಪ್ಲಿಕೇಶನ್ಸ್ ಹಾಕಿರ್ತಾರೋ ಯುವ ನಿಧಿ, ಹಾಗೆ ಬೆನಿಫಿಟ್ ಪಡ್ಕೋತಿರ್ತಾರೋ ಅವರೆಲ್ಲರೂ ಸಹಿತ ಇವಾಗ ರೀಸೆಂಟಾಗಿ ಹೊಸ ಚೇಂಜಸ್ ಆಗ್ತಿದೆ ಯುವ ನಿಧಿ ಸ್ಕೀಮಲ್ಲಿ. ನೀವು ಫಸ್ಟ್ ಸ್ಟೇಟಸ್ ಚೆಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸ್ಟೇಟಸ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಮಾರ್ಚ್ ತಿಂಗಳು ಸ್ಟೇಟಸ್ ಸ್ನೇಹಿತರು. ಯುವ ನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಬಂದ್ಬಿಟ್ಟು ಮಾರ್ಚ್ ತಿಂಗಳದು. ಪೇಮೆಂಟ್ ಸ್ಟೇಟಸ್ ನಿಮಗೆ ಬ್ಲ್ಯಾಂಕ್ ಇರುತ್ತೆ ಸ್ನೇಹಿತರು, ಇದು ಕರೆಕ್ಟ್ ಆಗಿದೆ. ಹಾಗೆ ನಿಮಗೆ ಪ್ರೆಸೆಂಟ್ ಸ್ಟೇಟಸ್ ಬಂದ್ಬಿಟ್ಟು ಡಿಕ್ಲರೇಷನ್ ನೋಟ್ ಪ್ರೊವೈಡ್ ಅಂತ ಬರ್ತಿರುತ್ತೆ. ಯಾರ್ಯಾರಿಗೆ ಈ ಥರ ಬರ್ತಿರುತ್ತೋ ಅವ್ರಿಗೆಲ್ಲರೂ ಸಹಿತ ಸ್ಟೇಟಸ್ ನಿಮಗೆ ಅಪ್ಡೇಟ್ ಆಗಿದೆ ಅಂತ ಸ್ನೇಹಿತರೆ. ಹಾಗೆ ನೀವು ಜಸ್ಟ್ ಕ್ಲಿಕ್ ಹಿಯರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ DBT ಪುಷ್ಡ್ ಅಂತ ನೋಟಿಫೈ ಆಗಬೇಕು ಸ್ನೇಹಿತರೆ. ಬ್ಲ್ಯಾಕ್ ಕಲರ್ ನಿಮ್ಗೆ ಈ ಥರ ಬರಬೇಕು. ಯಾರ್ಯಾರಿಗೆ ಈ ಥರ ಬರುತ್ತೋ ಕನ್ಫರ್ಮೇಷನ್ ಆಗಿ ಯಾರಿಗೆ ಈ ಥರ DBT ಪುಷ್ಡ್ ಅಂತ ಇರುತ್ತೋ ಅವ್ರಿಗೆಲ್ರಿಗೂ ಸಹಿತ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ತೋರಿಸ್ತಿರ್ತೋ DBT ಪುಷ್ಡ್ ಅಂತ ಅವ್ರಿಗೆಲ್ಲರೂ ಸಹಿತ ಅಮೌಂಟ್ ಗ್ಯಾರಂಟಿಯಾಗಿ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಹಾಗೆ ಯಾರಿಗೆ ಪ್ರೀವಿಯಸ್ ಮಂತ್ DBT ಪ್ರೊಸೀಡ್ ಅಂತ ತೋರಿಸ್ತಿರ್ತೋ ಅದು ಆಲ್ರೆಡಿ ಕ್ರೆಡಿಟ್ ಆಗಿರುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟಲ್ಲಿ. ಹಾಗೆ ಸ್ನೇಹಿತರೆ, ಇದಕ್ಕೆ ನೀವು ಬೆನಿಫಿಟ್ ಪಡ್ಕೋಬೇಕಂದ್ರೆ ಫಸ್ಟ್ ನಿಮ್ಮ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಬೇಕು ಸ್ನೇಹಿತರೆ. ಆಧಾರ್ಗೆ ಬ್ಯಾಂಕಿಗೆ ಸೀಡೆಡ್ ಆಗಿರಬೇಕು ಸ್ನೇಹಿತರೆ. NPC ಹಾಗೆ ಬ್ಯಾಂಕ್ ಅಕೌಂಟ್ KYC ಎಲ್ಲ ಅಪ್ಡೇಟ್ ಆಗಿ ಬ್ಯಾಂಕ್ ಅಕೌಂಟ್ ಅಪ್ಡೇಟ್ ಆಗಿದ್ರೆ ಮಾತ್ರ ಸಹಿತ ಇದೊಂದು ಬೆನಿಫಿಟ್ ನಿಮಗೆ ಡೈರೆಕ್ಟಾಗಿ ನಿಮಗೆ ಇದು ಪಡ್ಕೋಬೋದು ಸ್ನೇಹಿತರೆ. ಯಾಕಂದರೆ ಇದು DBT ಮುಖಾಂತರನೇ ಅಮೌಂಟ್ ಕ್ರೆಡಿಟ್ ಆಗ್ತಿರೋದು ಪ್ರತಿಯೊಬ್ಬರಿಗೂ, ಯುವ ನಿಧಿ ಯಾರು ಅಪ್ಲಿಕೇಶನ್ ಆಗ್ತಿದ್ರು. ಹಾಗೆ ಇವಾಗ ನಾವು ಮಾರ್ಚ್ ತಿಂಗಳದು ಅಮೌಂಟ್ ಯಾವಾಗ ಬರುತ್ತಂತ ನೋಡೋದಾಗಿದ್ರೆ ಸ್ನೇಹಿತರೆ, ಸುಮಾರು ಜನ ಡೌಟ್ಸ್ಗಳಿರ್ತು. ಮಾರ್ಚ್ ತಿಂಗಳದು ಅಮೌಂಟು ಏಪ್ರಿಲ್ ಕ್ರೆಡಿಟ್ ಆಗಬೇಕಾಗಿತ್ತು, ಆದರೆ ಇನ್ನೂ ಕ್ರೆಡಿಟ್ ಆಗಿಲ್ಲ ಸ್ನೇಹಿತರೆ. ಆಲ್ರೆಡಿ 27th ಆಗಿದೆ. ಯಾವ ನಿಧಿ ಅಪ್ಲಿಕೇಶನ್ ಸ್ಟೇಟಸು DBT ಪುಷ್ಡ್ ಅಂತ ತೋರಿಸ್ತಿರ್ತೋ ಸ್ನೇಹಿತರೆ, ಅವ್ರಿಗೆ ಎಲ್ಲರೂ ಗ್ಯಾರಂಟಿಯಾಗಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಅದು ಯಾವಾಗ ಅಂದರೆ ಸ್ನೇಹಿತರೆ, ಈ ತಿಂಗಳಲ್ಲಿ ಯಾರ್ಯಾರು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡ್ತಿರೋ ಸಕ್ಸಸ್ಫುಲ್ಲಾಗಿ ನಿಮ್ಮ ಸಬ್ಮಿಷನ್ ಆಗಿದ್ರೆ ಸೆಲ್ಫ್ ಡಿಕ್ಲರೇಷನು ಅದಾದಮೇಲೆ ನಿಮಗೆ ಮೇ ತಿಂಗಳು ಎಂಡಲ್ಲಿ ನಿಮಗೆ ಸ್ನೇಹಿತರೆ ನಿಮ್ಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಏನಾರ ಕ್ರೆಡಿಟ್ ಆಗಿಲ್ಲ ಅಂದರೆ ನೀವು ಸೆಲ್ಫ್ ಡಿಕ್ಲರೇಷನ್ ಇಲ್ಲ ಅಂದರೆ ನಿಮ್ಮ DDP ಆಫೀಸು ಇಲ್ಲ ಡಿಸ್ಟ್ರಿಕ್ಟ್ ಆಫೀಸ್ಗೆ ಹೋಗ್ಬಿಟ್ಟು ವಿಚಾರಿಸ್ಕೋಬೇಕಾಗುತ್ತೆ. ಯಾಕಂದರೆ ನಿಮ್ಮ ಅಪ್ಲಿಕೇಶನಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಅದಕ್ಕೋಸ್ಕರ. ಇಲ್ಲಾಂದರೆ ಅವರೇ ರಿಜೆಕ್ಟ್ ಮಾಡಿರ್ಬೋದು ಸ್ನೇಹಿತರೆ ನಿಮ್ಮ ಅಪ್ಲಿಕೇಶನ್ಸು. ನೀವೇನೋ ಹೈಯರ್ ಎಜುಕೇಷನ್ ಮಾಡ್ತಿರ್ತೀರ, ಇಲ್ಲಾಂದರೆ ಜಾಬ್ಗೂ ಕಂಟಿನ್ಯೂ ಮಾಡ್ತಿರ್ತೀರ ಸ್ನೇಹಿತರೆ. ಇಲ್ಲ ಜಾಬ್ ಸಿಕ್ಕಿದ್ರೆ ನೀವು ಅದನ್ನ ಯುವ ನಿಧಿ ಸ್ಕೀಮ್ನ ನೀವು ಡಿಸ್ಕಂಟಿನ್ಯೂ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಇದೊಂದು ಒಳ್ಳೆ ಸರ್ಕಾರ ಇದೇ ಥರ ರೂಲ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಜಸ್ಟ್ ವರ್ಷಕ್ಕೆ 4 ಸಲ ಮಾತ್ರ ಸೆಲ್ಫ್ ಡಿಕ್ಲರೇಷನ್ ಕೊಡೋಂಗೆ. ಹಾಗೆ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟರೆ ಮಾತ್ರ ಬರೋ ತಿಂಗಳು ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. 2 ಮಂತ್ಸ್ ಕ್ರೆಡಿಟ್ ಆಗುತ್ತಾ ಅಥವಾ ಸಿಂಗಲ್ ಮಂತ್ ಕ್ರೆಡಿಟ್ ಆಗುತ್ತೆ ಅಂತ, ಆದರೆ ಇದ್ರ ಬಗ್ಗೆ ಯಾವುದೇ ಥರ ಕ್ಲಾರಿಟಿ ಇಲ್ಲ ಸ್ನೇಹಿತರೆ. ಸರ್ಕಾರ ಕಡೆಯಿಂದ ಯಾವುದೇ ಥರ ಕ್ಲಾರಿಟಿ ಕೊಟ್ಟಿಲ್ಲ. ಕ್ರೆಡಿಟ್ ಆಗಿದ್ರೆ ನಿಮಗೆ 2 ಮಂತ್ಸು ಕ್ರೆಡಿಟ್ ಆಗ್ಬೋದು, ಇಲ್ಲಾಂದರೆ ಒಬ್ಬೊಬ್ಬರಿಗೆ ಸಿಂಗಲ್ ಮಂತು ಕ್ರೆಡಿಟ್ ಆಗ್ಬೋದು ಸ್ನೇಹಿತರೆ. 2 ಮಂತ್ಸ್ ಅಂದರೆ ಮಾರ್ಚ್ ಏಪ್ರಿಲ್ದು ಕ್ರೆಡಿಟ್ ಆಗ್ಬೋದು, ಇಲ್ಲಾಂದರೆ ಜಸ್ಟ್ ಮಾರ್ಚ್ ಮಂತ್ ಮಾತ್ರ ಕ್ರೆಡಿಟ್ ಆಗ್ಬೋದು. ಆದರೆ ಗ್ಯಾರಂಟಿ ಕ್ರೆಡಿಟ್ ಆಗುತ್ತೆ. ಕ್ರೆಡಿಟ್ ಆಗಲ್ಲ ಅಂತ ಆದರೆ ವೇಟ್ ಮಾಡಬೇಕಾಗುತ್ತೆ. ಬರೋ ತಿಂಗಳೊಳಗಡೆ ನಿಮಗೆಲ್ಲರೂ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಯಾರ್ಯಾರು ವೇಟ್ ಮಾಡ್ತಿದ್ರು ಯುವ ನಿಧಿ ಅಪ್ಲಿಕೇಶನ್ಸ್ ಯಾರ್ಯಾರು ಹಾಕ್ಬಿಟ್ಟು ವೇಟ್ ಮಾಡ್ತಿದ್ರು ಅವ್ರಿಗೆಲ್ಲರೂ ಸಹಿತ ಅಮೌಂಟ್ ಬಂದೇ ಬರುತ್ತೆ. ಆದರೆ ಮಿಸ್ ಮಾಡದೆ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗುತ್ತೆ ಬರೋ ತಿಂಗಳು ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆಗಿತ್ತು ಯುವ ನಿಧಿ ಬಗ್ಗೆ. ಹಾಗೆ ಈ ಮಾಹಿತಿ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.